ನಮಸ್ಕಾರ. KRS ಮಾಸ್ಟರ್ ಚಾನಲ್ಗೆ ಸ್ವಾಗತ. ಮಾಡೆಲ್ ಕ್ವಶನ್ ಪೇಪರ್ 2 ದ್ವಿತೀಯ PUC 2026-27ನೇ ಸಾಲಿನದ್ದು. ಈಗಾಗಲೇ ಮಾಡೆಲ್ ಕ್ವಶನ್ ಪೇಪರ್ 1 ಮಾದರಿ ಪ್ರಶ್ನೆ ಪತ್ರಿಕೆ 1ರ ಉತ್ತರಗಳನ್ನು ಡಿಸ್ಕಸ್ ಮಾಡ್ತಾ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ಅದನ್ನು ಕೂಡ ಅವಶ್ಯಕತೆ ಇದ್ದರೆ ವೀಕ್ಷಣೆ ಮಾಡಿ. ಆಗಲೇ ಹೇಳ್ದಂಗೆ ಪ್ರತಿ ವಿಡಿಯೋದಲ್ಲೂ ಹೇಳೋಂಥದ್ದಿದೆ. ಮಾಡೆಲ್ ಪೇಪರ್ ಸಂಬಂಧಪಟ್ಟಂಗೆ ಅಂದರೆ ಎಕ್ಸಾಮಲ್ಲಿ ಬರೀಬೇಕಾದ್ರೆ ಫಸ್ಟ್ ಪೇಜಲ್ಲೇ ಆನ್ಸರ್ ಇರಬೇಕಾಗುತ್ತೆ. ಅದನ್ನು ಗಮನದಲ್ಲಿಟ್ಕೊಂಡು 80 ಅಂಕಗಳಿಗೂ ಎಲ್ಲವನ್ನು ತಪ್ಪದೆ ಉತ್ತರ ಮಾಡುವಂಥ ಪ್ರಯತ್ನ ಮಾಡಬೇಕಾಗತ್ತೆ. MCQನಲ್ಲಿ ಫಸ್ಟ್ ಕ್ವಶನ್ನು ನೋಡಿ. ಸಮಧಿಕರಾರ್ ಜಗತ್ರಯದೊಳ್ ಎನಗೆ ಎನ್ನೋಳ್ ಇದಿರ್ಚುವನ್ನರಾರ್ ಸಮರದೊಳ್ ಎಂದು ತನ್ನ ಭುಜದಂಡಮನ್ ಈಕ್ಷಿಸಿ. ಈ ಪದ್ಯ ಭಾಗದಲ್ಲಿ ವ್ಯಕ್ತವಾಗಿರುವ ಭಾವ ಏನು ವ್ಯಕ್ತವಾಗಿದೆ ಅಂತಂದೇಳಿ ರಾವಣ ಹೇಳಂಥದ್ದು ಸೀತೆ ಹತ್ರ ಬಂದು ಬಹುರೂಪಿಣಿ ವಿದ್ಯೆಯನ್ನು ಪಡ್ಕೊಂಡಿರ್ತಾನಲ್ಲ, ಆಗ ಆನ್ಸರು ರಾವಣನ ಉತ್ಸಾಹ ಅಂತಂದೇಳಿ. ಅದು ಆಪ್ಷನಲ್ಲಿ ಮಾತ್ರ ತೋರಿಸಿದ್ದೀನಿ, ಅಲ್ಲಿ ಸ್ಪೇಸ್ ಇರಲ್ಲ ಅಂತ, ಅಷ್ಟು ನೋಡಿ ಅರ್ಥ ಮಾಡ್ಕೋಬೋದು. ಇನ್ನು ಎರಡನೇ ಪ್ರಶ್ನೆ, ಇದರಿಂದ ಪರಿಮಳವನ್ನು ಅರಿಯಬಹುದು. ಯಾವುದರಿಂದ? ಪುಷ್ಪದಿಂದ ಅಂತ. ಮೂರನೇ ಪ್ರಶ್ನೆ, ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದು. ಪಗೆಯಂ ಬಾಲಕನೆಂಬರೆ ಪದ್ಯದ ಹೆಸರಲ್ಲೇ ಹೇಳುತ್ತೆ ನೋಡಿ, ಬಾಲಕನೆಂದು ಉಪೇಕ್ಷಿಸಬಾರದು ಅಂತ. ದುರ್ಜನರ ಎಂತಹ ಮಾತಿಗೆ ಕೊನೆಯಿಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ. ಭಿನ್ನಾಣದ ಮಾತಿಗೆ, ಈ ಆಪ್ಷನ್. ಐದನೇ ಪ್ರಶ್ನೆ, ಜನರಿಗೆ ಇದಕ್ಕೆ ಗತಿ ಇಲ್ಲ. ಆಪ್ಷನ್ ಇ, ಗಂಜಿಗೆ ಗತಿ ಇಲ್ಲ ಅಂತ. ಆರನೇ ಪ್ರಶ್ನೆ, ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಈ ಸ್ತರವನ್ನು ತಲುಪತೊಡಗಿತ್ತು. ಎಲ್ಲರಿಗೂ ಗೊತ್ತಿದೆ ಆ ಆಪ್ಷನ್ನು, ಮಾನಸಿಕ ಸ್ತರವನ್ನು, ದೇಹದ ಮಟ್ಟದಿಂದ ಮಾನಸಿಕ ಸ್ತರದ ಮಟ್ಟಕ್ಕೆ ತಲುಪುತ್ತೆ ಅಂತ. ಏಳನೇ ಪ್ರಶ್ನೆ, ಎಲವೋ ಹುಲುಮಾನವ ವೆಂಕಪ್ಪಯ್ಯ ಸುತ್ತಲ ನಾಕೂರಲ್ಲಿರುವ ಯಾವನೇ ಶಾನುಭಾಗ ಉಗ್ರಾಣಿಯನ್ನಾದರೂ ಕರೆತಂದು ನನ್ನೆದುರು ಸರಪಳಿ ಎಳೆಸು. ಈ ಸಾಲುಗಳು ಕೆಳಗಿನ ಯಾವ ಭಾವವನ್ನು ವ್ಯಕ್ತಪಡಿಸುತ್ತವೆ? ಆಪ್ಷನ್ ಇ, ಯಾವುದು? ಪ್ರಕೃತಿಯ ಮೇಲಿನ ಮನುಷ್ಯನ ದಬ್ಬಾಳಿಕೆ. ಪ್ರಕೃತಿ ಮೇಲೆ, ಪರಿಸರದ ಮೇಲೆ ಮನುಷ್ಯ ಎಷ್ಟು ಮಟ್ಟಿಗೆ ದಬ್ಬಾಳಿಕೆ ಮಾಡ್ತಾನೆ ಅಂತ ಒತ್ತುವರಿ ಇದೆ. ಯಾವುದರಲ್ಲಿ ಬರುತ್ತೆ? ದಣಿಗಳ ಬೆಳ್ಳಿ ಲೋಟ, ಆ ಗದ್ಯದಲ್ಲಿ ನೋಡ್ಬೋದು. ಎಂಟನೇ ಪ್ರಶ್ನೆ, ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಯಾವುದು? ಯಾವುದು? ಎಲ್ಲರಿಗೂ ಗೊತ್ತಿದೆ, ಟೆಲಿಫೋನ್ ಡಿಪಾರ್ಟ್ಮೆಂಟ್. ಒಂಬತ್ತನೇ ಪ್ರಶ್ನೆ, ನಿರೂಪಕರ ಪ್ರಕಾರ, ನಿರೂಪಕರು ಅಂದರೆ ಇಲ್ಲಿ ತೇಜಸ್ವಿ ಅವರು, ಇದು ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಕರ್ತವ್ಯ. ಯಾವುದು? ಊರನ್ನು ಸ್ವಚ್ಛವಾಗಿಡೋದು. ಹತ್ತನೇ ಪ್ರಶ್ನೆ, ಆನೆ ಅಷ್ಟು ದೊಡ್ಡ ಪ್ರಾಣಿಯಾದರೂ ಸುಳಿವೇ ಕೊಡದೆ ತಂಗಾಳಿಯಂತೆ ಓಡಾಡಬಲ್ಲದು ಎನ್ನುವುದು ನಾಗರಾಜನ ಸರ್ವಿಸಿನಲ್ಲಿ ಎಷ್ಟೋ ಬಾರಿ ಗಮನಕ್ಕೆ ಬಂದಿತ್ತು. ಅದಕ್ಕೆ ಅವನು ಮೈಯೆಲ್ಲ ಕಣ್ಣಾಗಿ ಕುಳಿತಿದ್ದ. ಇಲ್ಲಿ ಆನೆ ಕುರಿತು ಹೇಳಿರುವ ಸಂಗತಿ ಏನು ಹೇಳುತ್ತೆ? ಆಪ್ಷನ್ ಇ, ಆನೆ ದೊಡ್ಡ ಪ್ರಾಣಿ, ಅದು ಸೂಕ್ಷ್ಮವಾಗಿ ವರ್ತಿಸುತ್ತದೆ. ಆನೆ ದೊಡ್ಡ ಪ್ರಾಣಿನೇ, ಆದರೆ ಅದು ಸೂಕ್ಷ್ಮವಾಗಿ ವರ್ತಿಸುತ್ತದೆ ಅಂತ. ಇನ್ನು ನೆಕ್ಸ್ಟ್ ಮೈನು ಫಸ್ಟ್ ಪಾರ್ಟಲ್ಲಿ, ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಬರೆಯಿರಿ. ಆ ಕ್ಲೂ ವರ್ಡ್ಸ್ನ ನೋಡಿಕೊಂಡು ಅಲ್ಲೇ ಈಸಿಯಾಗಿ ಒಂದು ರೀತಿ ಮ್ಯಾಚ್ ದ ಫಾಲೋಯಿಂಗ್ ಇದ್ದಂಗೆ ಆನ್ಸರ್ ಮಾಡ್ಬೋದು. ಫಸ್ಟು ಕ್ವಶನ್ ಅಂದರೆ ಕಂಟಿನ್ಯೂಷನ್ ಇರುತ್ತೆ. 11ನೇ ಪ್ರಶ್ನೆ, ಡ್ಯಾಶ್ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿ ಆದರು. ಯಾರು? ಪ್ಲೆವಿಯಾ. ಆಯ್ಕೆ ಇದೆ ನಮ್ಮ ಕೈಯಲ್ಲಿ, ಗದ್ಯದಲ್ಲಿ ಬರೋಂಥದ್ದು ಪ್ಲೆವಿಯಾ. ಬದುಕು ಡ್ಯಾಶ್ ಅನ್ನು ಬಿಟ್ಟು ಇರುವುದಿಲ್ಲ. ಯಾವುದನ್ನು ಬಿಟ್ಟು ಇರೋದಿಲ್ಲ? ಭಾಷೆಯನ್ನು ಬಿಟ್ಟು ಇರುವುದಿಲ್ಲ ಅಂತಂದೇಳಿ. ಇನ್ನು 13ನೇ ಪ್ರಶ್ನೆ, ವಿಜ್ಞಾನದ ಅಡಿಪಾಯವೇ ಡ್ಯಾಶ್. ಏನು? ಪ್ರಶ್ನೆ ಕೇಳುವುದು. 14ನೇ ಪ್ರಶ್ನೆ, ಕನ್ನಡವು ಕಸ್ತೂರಿ ಅಲ್ಲವೇ ಎಂದವರು ಯಾರು? ಮನೋರಮೆ. 15ನೇ ಪ್ರಶ್ನೆ, ಕಲಿಯುಗದ ಅಮೃತ ಡ್ಯಾಶ್. ಚಹಾ. ಹಳ್ಳಿಯ ಚಹಾ ಹೋಟೆಲುಗಳು, ಅದರಲ್ಲಿ ಲೆಸನ್ ನೇಮೇ ಹೇಳುತ್ತೆ. ಈ ರೀತಿ ಕೆಲವೊಂದು ಸ್ಪೇಸ್ ಇಲ್ದಿದ್ದಾಗ ಓರಲಿ ಮೌಖಿಕವಾಗಿ ಉತ್ತರವನ್ನು ಹೇಳ್ತಾ ಆನ್ಸರನ್ನು ಕೂಡ ಪ್ರಯತ್ನ ಮಾಡಿದ್ದೀನಿ. ಕೇಳಿಸ್ಕೊಂಡ್ರೆ ಈಸಿಯಾಗಿ ನೆನ್ಪಿಟ್ಕೋಬೋದು. ಇನ್ನು ಮುಂದಿನ ಪ್ರಶ್ನೆ 16ನೇ ಪ್ರಶ್ನೆ,
ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಿರಿ ಹೇಳ್ಬೋದು ನೋಡಿ, ಈಸಿಯಾಗಿ ಇದೆ. ಪುಲಿಗೆರೆ ಸೋಮನಾಥ. ಪುಲಿಗೆರೆ ಸೋಮನಾಥ ಅಂದ್ರೆ ಹೊಂದಿಸಿ ಬರೆಯಿರಿ. ಈಸಿಯಾಗಿ ಆನ್ಸರ್ ಮಾಡ್ಬೇಕು ಅಂದ್ರೆ ನಮಗೆ ಕಾವ್ಯ ಪ್ರಕಾರಗಳು ಗೊತ್ತಿರಬೇಕು. ಯಾವ ಕಾವ್ಯ ಪ್ರಕಾರ ಅದು? ಚಂಪುನ, ತ್ರಿಪದಿನ, ಷಟ್ಪದಿನ, ವಚನನ, ಈ ತರ ದಾಸ ಸಾಹಿತ್ಯ ಇದೆಲ್ಲ ಗೊತ್ತಿರಬೇಕು. ಅದ್ರ ಜೊತೆಗೆ ಆಕರ ಗ್ರಂಥಗಳು, ಲೇಖಕರ ಹೆಸರು, ಲೇಖಕಿಯರ ಹೆಸರು, ಕವಿಗಳ ಹೆಸರು ಗೊತ್ತಿದ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇಲ್ಲಿ ಹೇಳ್ಬೋದು ನೋಡಿ, ಪುಲಿಗೆರೆ ಸೋಮನಾಥ. ನೆಕ್ಸ್ಟ್ ಇಲ್ಲಿ ಆಕರ ಗ್ರಂಥನೂ ಇಲ್ಲ, ಕವಿ ಹೆಸರು ಕೂಡ ಇಲ್ಲ. ಏನಿದೆ ಅಲ್ಲಿ? ಶತಕ. ಪುಲಿಗೆರೆ ಸೋಮನಾಥದ್ದು ಆಕರ ಗ್ರಂಥದಲ್ಲಿ ಸೋಮೇಶ್ವರ ಶತಕ ಅಂತ ಬರುತ್ತಲ್ಲ, ಆ ಶತಕ ಅನ್ನೋದು ಕಾವ್ಯ ಭಾಗದ ರೀತಿ, ಅದು ಕಾವ್ಯದ ರೀತಿಯನ್ನು ಹೇಳುತ್ತೆ. ಇನ್ನು ಪುರಂದರದಾಸರು, ಇದನ್ನೆಲ್ಲರೂ ಹೇಳ್ಬೋದು ಯಾವ ಪದ್ಯವನ್ನು ಬರೆದ್ರು ಅಂತ. ಕೀರ್ತನೆ ಜಾಲಿಯ ಮರದಂತೆ. ಇನ್ನು ಬೆಳಗು ಜಾವ. ಬೆಳಗು ಜಾವ ಎಲ್ಲರೂ ಹೇಳ್ಬೋದು. ಯಾವುದು? ಅದರ ಆಕರ ಗ್ರಂಥ ಇದೆ. ಬೆಳಗು ಜಾವ ಬರೆದಿದ್ದು ದ ರಾ ಬೇಂದ್ರೆ, ಅದರ ಆಕರ ಗ್ರಂಥ ಇಲ್ಲಿದೆ, ಮುಕ್ತಕಂಠ. ಅದೇ ರೀತಿ ಹತ್ತಿ ಚಿತ್ತ ಮತ್ತು. ಹತ್ತಿ ಚಿತ್ತ ಮತ್ತು ಬರೆದಿದ್ದು ಟಿ ಯಲ್ಲಪ್ಪ, ಅದರ ಆಕರ ಗ್ರಂಥ ಇದೆ ನೋಡಿ, ಚಿಟ್ಟೆ ಮತ್ತು ಜೀವಯಾನ. ಇನ್ನು ಲಾಸ್ಟ್ ಕ್ವಶನ್ನು, ಕೆ ಎಸ್ ನಿಸಾರ ಅಹಮದ್. ಕೆ ಎಸ್ ನಿಸಾರ ಅಹಮದ್ ಅವ್ರು ಬರೆದಿರೋಂಥ ಪದ್ಯ ನಮ್ಮಲ್ಲಿರೋಂಥದ್ದು ಯಾವುದು? ಶಿಲುಬೆ ಏರಿದ್ದಾನೆ. ಈ ರೀತಿ ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ ಮಾಡ್ಬೋದು. ಅದಕ್ಕೆ ಆಕರ ಗ್ರಂಥಗಳನ್ನು, ಕಾವ್ಯ ಪ್ರಕಾರಗಳನ್ನು ನೆನ್ಪಿಟ್ಕೊಂಡ್ರೆ ತುಂಬ ಸರಳವಾಗಿ, ಸುಲಭವಾಗಿ ಉತ್ತರವನ್ನು ಬರಿಬೋದು. ಇನ್ನು ಸೆಕೆಂಡ್ ಪಾರ್ಟಲ್ಲಿ ಗೊತ್ತಿದ್ದಂಗೆ ನಮಗೆ ಎಷ್ಟೇ ಟೈಮ್ ಉಳಿಯುತ್ತೆ ಅಂದ್ರೂ ಆರಂಭದಲ್ಲೇ ಎಲ್ಲ ಪ್ರಶ್ನೆಗಳು ಬರೆಯೋದು ಬೇಡ ಆನ್ಸರು. ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಆನ್ಸರನ್ನು, ಅಂದರೆ ಈಸಿ ಇರೋಂಥದ್ದು 3 ಪ್ರಶ್ನೆ, ಅಂದರೆ ಕರೆಕ್ಟಾಗಿ ಆನ್ಸರ್ ಜಾಸ್ತಿ ಗೊತ್ತಿರೋಂಥದ್ದು ಬರೀಬೇಕು. ಯಾವುದು? ಪದ್ಯ ಭಾಗದಲ್ಲಿ. ಅದೇ ರೀತಿ ಗದ್ಯ ಭಾಗದಲ್ಲಿ 2 ಪ್ರಶ್ನೆಗಳಿಗೆ ಬರೀಬೇಕು. ಕೃಷ್ಣೇಗೌಡನ ಆನೆ ಅಲ್ಲಿ 3 ಪ್ರಶ್ನೆಗಳಿಗೆ ಬರೀಬೇಕು. ಆಮೇಲೆ ಇನ್ನೂ ಎಲ್ಲ ಗೊತ್ತಿದ್ರು ಕೂಡ ಲಾಸ್ಟಲ್ಲಿ, ಎಂಡಿಂಗಲ್ಲಿ ಬರಿಬೇಕಾಗುತ್ತೆ. ಅದೇ ರೀತಿ ಸಂದರ್ಭ ಈ ವಿಭಾಗ ಪದ್ಯ ಭಾಗದಲ್ಲಿ 2 ಪ್ರಶ್ನೆಗೆ ಸಂದರ್ಭಕ್ಕೆ ಆನ್ಸರ್ ಮಾಡಬೇಕಾಗುತ್ತೆ. 2 × 3 6 ಮಾರ್ಕ್ಸು. ವೇಟೇಜ್ ನೋಡ್ಕೊಂಡು ಕಲಿತ್ರೆ ಬ್ಲೂ ಪ್ರಿಂಟಲ್ಲಿ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಬ್ಲೂ ಪ್ರಿಂಟ್ ಕೂಡ ಅದ್ರ ಬಗ್ಗೆ ಕೂಡ ವಿಸ್ತಾರವಾಗಿ ಅರ್ಥ ಆಗೋ ರೀತಿ ಎಕ್ಸ್ಪ್ಲೈನ್ ಮಾಡಿರೋ ವಿಡಿಯೋ ಇದೆ, ಅದನ್ನು ಕೂಡ ಅವಶ್ಯಕತೆ ಇದ್ದರೆ ನೋಡಿ. ನೆಕ್ಸ್ಟು ಗದ್ಯ ಭಾಗದಲ್ಲಿ 1 ಸಂದರ್ಭಕ್ಕೆ ಆನ್ಸರ್ ಮಾಡಬೇಕು. ಅದೇ ರೀತಿ ಕೃಷ್ಣೇಗೌಡ ನಾನೇ 1 ಸಂದರ್ಭ. ಈ ವಿಭಾಗ ಅದರಲ್ಲಿ 5-6 ವಾಕ್ಯ 4 ಮಾರ್ಕ್ಸ್ ಇರುತ್ತೆ. ಪದ್ಯ ಭಾಗದಲ್ಲಿ ಇದೊಂದು ಅಡ್ವಾಂಟೇಜ್ ಇರುತ್ತೆ, ಅನುಕೂಲ. ಯಾವುದೋ ಒಂದು ಚೆನ್ನಾಗಿ ಗೊತ್ತಿದೆಯಾ ಅದು ಬರಿಬೋದು. ಅದ್ರ ಜೊತೆಗೆ ಕೆಲವೊಂದು ಸರಿ ಈಸಿಯಾಗಿ ಅರ್ಥ ಆಗೋಂಥದ್ದು ಈ ಥರ ಪ್ಯಾಸೇಜ್ ರೀತಿ ಇರುತ್ತೆ, ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೊಗೋಬೋದು. ಮಾರ್ಕ್ಸ್ ಎಲ್ಲ ಡಿವೈಡ್ ಆಗಿರುತ್ತೆ. 1 ಮಾರ್ಕ್ಗೆ 1 ವರ್ಡ್ ಬರೆದ್ರೆ ಸಾಕಾಗುತ್ತೆ ನೋಡಿ. ಅಲ್ಲಿ ದಶಕಂದರ ಎಂದರೆ ಯಾರು, ಈ ಥರ ಈಸಿಯಾಗಿ ಅರ್ಥ ಮಾಡಿಕೊಂಡು ಬರಿಬೋದು, ಚೆನ್ನಾಗಿ ಸ್ಕೋರ್ ಮಾಡ್ಕೋಬೋದು. ಇನ್ನು ಗದ್ಯ ಭಾಗದಲ್ಲಿ 1 ಪ್ರಶ್ನೆಗೆ ಬರಿಬೇಕು. ಅದೇ ರೀತಿ ಕೃಷ್ಣೇಗೌಡ ನಾನೇ ಅಲ್ಲಿ 1 ಪ್ರಶ್ನೆಗೆ ಬರಿಬೇಕು. ಇದೆಲ್ಲ ಆದಮೇಲೆ ಇನ್ನು ಕೊನೆಯ ಮೇನ್ ಯಾವುದು? ಭಾಷಾಭ್ಯಾಸ. ಇಲ್ಲಿ ಮಾತ್ರ ಆಪ್ಷನ್ ನೋಡೋದೇ ಬೇಡ, ಎಲ್ಲ ಪ್ರಶ್ನೆಗಳಿಗೂ ಎಲ್ಲ ಮೈನ್ಸ್ಗೂ ಬರೆದ್ಬಿಡಿ 1 ವರ್ಡ್ ಗ್ರಾಮರಲ್ಲಿ. ಯಾಕಂದರೆ ನಮಗೆ ಟೈಮ್ ಏನಂತ ಕಿಲ್ ಆಗಲ್ಲ, ಅದು ಒಂದೊಂದು ಪದಕ್ಕೆ ವ್ಯರ್ಥ ಆಗಲ್ಲ ಬರೆಯೋದ್ರಲ್ಲಿ. ಅದರಲ್ಲಿ ಯಾವ್ದಾದ್ರು ಮಿಸ್ ಆಗಿ ತಪ್ಪಾದರೆ ಅಲ್ಲಿ ತೊಗೊಳಕ್ಕೆ ಈಸಿ ಆಗುತ್ತೆ ವ್ಯಾಲ್ಯೂಯೇಟರ್ಸ್ಗೆ. ಸಮಾನಾರ್ಥಕ ಪದ ಸುತ್ತ ಅಂದರೆ ಬರಿಬೋದು ನೋಡಿ, ಮಗ, ತನುಜ, ಹೀಗೆಲ್ಲ. ಅದೇ ರೀತಿ ಬಂಗಾರ, ಚಿನ್ನ, ಹೇಮ, ಈ ಥರ ಬರಿಬೋದು. ನಂಜು ಅನ್ನೋದಕ್ಕೆ ಪದಕ್ಕೂ ವಿಷ, ಈ ರೀತಿ ಹೆಚ್ಚಿನ ಪದಗಳನ್ನು ಬರೀರಿ. ಗುಣವಾಚಕ ಅಲ್ಲಿ ಸ್ಪೇಸ್ ಆಗಲ್ಲ ಅಂತಂದೇಳಿ ಹೋರಲ್ಲಿ ಹೇಳೋಣ ಮೌಖಿಕವಾಗಿ ಅಂತ ಸುಮ್ಮನೆ ಅದೇ. ದುರ್ಗಂಧ, ದುರ್ ಅಥವಾ ಕೆಟ್ಟ ಅಂತಂದು ಬರಿಬೋದು. ಅದೇ ರೀತಿ ಕ್ರೂರ ಕರ್ಮ, ಕ್ರೂರ. ಗಟ್ಟಿ ಪದ, ಗಟ್ಟಿ ಉತ್ತರ. ಧಾತು ರೂಪಗಳು ಅಲ್ಲಿ ಕೂಡ ಪ್ರಯತ್ನ ಮಾಡಿದ್ದೀನಿ ನೋಡಿ. ತೂಗಿದನು ಅದು ಭೂತಕಾಲದಲ್ಲಿದೆ, ಅದನ್ನು ನಾವು ಧಾತು ಈಸಿಯಾಗಿ ಕಂಡುಹಿಡ್ಕೋಬೇಕು ಅಂದರೆ, ಫೈಂಡ್ ಔಟ್ ಮಾಡ್ಬೋದು ಅಂದರೆ ಯಾವುದು? ವರ್ತಮಾನ ಕಾಲ ಭವಿಷ್ಯತ್ ಕಾಲಕ್ಕೆ ಬದಲಾಯಿಸಬೇಕು, ಅವಾಗ ಈಸಿಯಾಗಿ ಗೊತ್ತಾಗುತ್ತೆ. ನೀವು ಗ್ರಾಮರನ್ನು ಎಲ್ಲೂ ಕೇಳಿಸ್ಕೊಂಡಿಲ್ಲ ಅಂದರೆ ಈ ಕ್ಷಣದಲ್ಲಿ ಕೇಳಿಸ್ಕೊಂಡ್ರು ಕೂಡ ಅರ್ಥ ಆಗುತ್ತೆ ಈ ಧಾತು ರೂಪಗಳನ್ನು. ವರ್ತಮಾನ ಕಾಲ ಭವಿಷ್ಯತ್ ಕಾಲದಲ್ಲಿ ಬದಲಾಯಿಸ್ಬಿಟ್ರೆ ಅಲ್ಲಿ ಏನು ಕಾಮನ್ ವರ್ಡ್ ಇರುತ್ತೋ ಅದೇ ಧಾತು ರೂಪ ಆಗಿರುತ್ತೆ. ತೂಗಿದನು, ತೂಗುತ್ತಾನೆ, ತೂಗುವನು. ತೂಗು ಅನ್ನೋದು ಎರಡರಲ್ಲೂ ವರ್ತಮಾನ ಕಾಲ ಭವಿಷ್ಯತ್ ಕಾಲದಲ್ಲಿ ಇರುತ್ತೆ. ಅದೇ ರೀತಿ ಕೊಟ್ಟರು ಅನ್ನೋದ್ರಲ್ಲಿ ಕೊಟ್ಟ ಅನ್ನೋಂತ ಬರೆದ್ರೆ ರಾಂಗು, ಅದನ್ನು ಕೊಡುವರು, ಕೊಡುತ್ತಾರೆ ಅಂತ ಬದಲಾಯಿಸ್ಬೇಕು, ಅವಾಗ ಸಿಗುತ್ತೆ ಈಸಿಯಾಗಿ. ಇನ್ನು ಇಲ್ಲಿ ಈಸಿಯಾಗಿದೆ ಆಲ್ರೆಡಿ. ಓದುವಳು,
ಓದು. ಸ್ವಂತ ವಾಕ್ಯ ಆ ಪದಗಳನ್ನು ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಿ. ವಿಭಕ್ತಿಗಳನ್ನು ಹೆಸರಿಸಿ. ವಿಭಕ್ತಿಗಳನ್ನು ಇಲ್ಲೂ ಕೂಡ ಬರಿಬೇಕಾದ್ರೆ ವಿಭಕ್ತಿ ಅಂದರೆ ಪ್ರಥಮ ದ್ವಿತೀಯ, ಆದರೆ ಬರಿಬೇಕಾದ್ರೆ ವಿಭಕ್ತಿ ಪ್ರತ್ಯಯ ವಿಭಕ್ತಿ ಎರಡೂ ಬರೀರಿ. ಅಲ್ಲಿ ಗೊಂದಲದಲ್ಲಿ ಅವ್ರೇನೋ ಕೇಳಿರೋದು ನೀವೇನೋ ಬರೆಯೋದಾಗದು ಬೇಡ, ಎರಡೂ ಬರೆದ್ರೆ ಒಳ್ಳೆಯದು. ಬಸಲಿಂಗನಿಗೆ ಹೀಗೆ ಅಂತ ಬರೀರಿ, ಚತುರ್ಥಿ ಬರೀರಿ. ಗದ್ಯದೊಳ್ ಒಳ್ಳ ಅಂತ ಬರೀರಿ, ಸಪ್ತಮಿ ಬರೀರಿ. ಮಂತ್ರಿಯು ಹೂ ಬರೀರಿ, ಪ್ರಥಮ ಅಂತ ಬರೀರಿ. ತತ್ಸಮ ತದ್ಭವ ಕೆಳಗೆ ಸ್ಪೇಸ್ ಇದೆ ಅಂತೆಲ್ಲ ಆನ್ಸರ್ ಕೊಟ್ಟಿದೆ ನೋಡಿ. ಜಸ ಜಾ ಇರೋದು ಯಾ ಆಗುತ್ತೆ, ಸಾ ಇರೋದು ಶಾ ಆಗುತ್ತೆ. ಈ ಥರ ಯಾ ಟೂಳ ಯಾ ಇರೋದು ಜಾ ಆಗುತ್ತೆ, ಅದೇ ಥರ ರಾ ಇರೋದು ರು ಸ್ವರಾಕ್ಷರ ಆಗುತ್ತೆ. ಹಿಂಗೆ ಒಂದು ಸೂತ್ರದ ಪ್ರಕಾರ ಒಂದು ತತ್ಸಮ ತದ್ಭವವನ್ನು ವಿಡಿಯೋ ಮಾಡಿದ್ದೀನಿ. ಅದನ್ನು ಅವಕಾಶ ಇದ್ದರೆ ಅವಶ್ಯಕತೆ ಇದ್ದರೆ ನೋಡಿ, ವೀಕ್ಷಣೆ ಮಾಡಿ. ಪರೀಕ್ಷಿಸು ಎಲ್ಲ ಪದಗಳಿಗೂ ಅಲ್ಲಿ ಉತ್ತರ ಇದೆ, ನೀವು ಎಷ್ಟು ಮಾಡೆಲ್ ಪೇಪರ್ ತಗೊಂಡ್ರು. ಅದೇ ರೀತಿ ಸಕ್ಕದ ಸಂಸ್ಕೃತ ಅಂತ. ಇನ್ನು ನೆಕ್ಸ್ಟು ಪ್ರಬಂಧ, ಎರಡರಲ್ಲಿ ಯಾವ್ದು ಈಸಿ ಇರುತ್ತೋ ಅದನ್ನು ಪೀಠಿಕೆ, ವಿವರಣೆ, ಮುಕ್ತಾಯ ಈ ರೀತಿ ಸ್ಟೆಪ್ಸ್ ತಗೊಂಡು ಆನ್ಸರ್ ಮಾಡಿ. ಪೀಠಿಕೆಗೆ ಮ್ಯಾಕ್ಸಿಮಮ್ ಹೆಚ್ಚೆಚ್ಚು ಅಂದರೂ 4-5 ಸಾಲುಗಳ ಅಷ್ಟೇ ಸಾಕು ಆನ್ಸರು. ಅದರಲ್ಲಿ ಆದಷ್ಟು ಹಿರಿಯರ ಮಾತುಗಳು, ವಿಶ್ವೇಶ್ವರಯ್ಯ ಇಂಥದ್ದು, ಸರ್ ಎಂ ವಿಶ್ವೇಶ್ವರಯ್ಯ ಈ ಥರ ಹೇಳಿಕೆಗಳನ್ನು ಕೊಟ್ಟಿರ್ತಾರೆ, ಅದನ್ನು ಕೂಡ ಬಳಸ್ಕೋಬೋದು. ಒಳ್ಳೊಳ್ಳೆ ವಿವರಣೆ ಕೊಡಿ. ಲಾಸ್ಟಲ್ಲಿ ಒಂದೆರಡು ಮಾತಲ್ಲಿ ಮುಕ್ತಾಯ, ಒಂದು ಸ್ಟೇಟ್ಮೆಂಟ್ ರೀತಿ, ಒಂದು ಮೆಸೇಜ್ ರೀತಿ ಇರಲಿ. ಇನ್ನು ಪತ್ರಲೇಖನಂತೂ ತುಂಬ ಸರಳವಾಗಿ ಬರಿಬೋದು, ಈಸಿಯಾಗಿ. ಅಲ್ಲೇ ಎಲ್ಲ ಇವರಿಂದ ಇವರಿಗೆ ಅಡ್ರೆಸ್ ಎಲ್ಲ ಇರುತ್ತೆ, ಹೌದು, ವಿಷಯನೂ ಕೂಡ ಇರುತ್ತೆ. ಅರ್ಥ ಮಾಡ್ಕೊಂಡು ಚೆನ್ನಾಗಿ ಬರೆದ್ರೆ ಒಳ್ಳೆ ಸ್ಕೋರ್ ಮಾಡ್ಬೋದು. ಚೆನ್ನಾಗಿ ಎಲ್ಲರೂ ಸ್ಕೋರ್ ಮಾಡ್ರಿ ಅಂತ ಆಶಿಸ್ತಾ ಬಯಸ್ತಾ ಈ ವಿಡಿಯೋವನ್ನು ಮುಗಿಸೋಣ. ಇದೇ ರೀತಿ ಇನ್ನು ಮುಂದಿನ ಮಾಡೆಲ್ ಕ್ವಶನ್ ಪೇಪರ್ 3, 4, 5 ಅದರ ಜೊತೆಗೆ ಗದ್ಯ ಪದ್ಯಗಳ ವಿವರಣೆ ಸುಲಭವಾಗಿ ಮೂಡಿ ಬಂದಿವೆ. ಆ ವಿಡಿಯೋಗಳನ್ನು ಕೂಡ ನಿಮಗೆ ಅವಶ್ಯಕತೆ ಇದ್ದರೆ ವೀಕ್ಷಣೆ ಮಾಡಿ. ಅದರ ಜೊತೆಗೆ KRS ಮಾಸ್ಟರ್ ಚಾನಲ್ನ ಫಾಲೋ ಮಾಡಿ. ಇಂಥ ಕನ್ನಡ ವಿಚಾರಗಳಿಗಾಗಿ ನೀವಿನ್ನೂ KRS ಮಾಸ್ಟರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಅನುಕೂಲ ಆಗುತ್ತೆ, ನನಗೂ ಅನುಕೂಲ ಆಗುತ್ತೆ. ಅದರ ಜೊತೆಗೆ ನಿಮಗೆ ಈ ವಿಚಾರಗಳೆಲ್ಲ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.